ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಾಷ್ಟ್ರಂ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್. ರಾಷ್ಟ್ರಂ ಫೋಕಸ್ನಲ್ಲಿ ಕಳೆದ ಒಂದು ವರ್ಷದಿಂದ ನಾವು ಡಿಸ್ಕಸ್ ಮಾಡಿದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳಿಂದ ಇತ್ತೀಚೆಗೆ ನಡೆದಂತಹ KS ಪ್ರಿಲಿಮ್ಸ್ ಎಕ್ಸಾಮಿನೇಷನ್ನಲ್ಲಿ ಸುಮಾರು 26 ಪ್ರಶ್ನೆಗಳನ್ನು ಕವರ್ ಮಾಡಲಾಗಿದೆ. ಡೈರೆಕ್ಟ್ ಸ್ಟೇಟ್ಮೆಂಟ್ಸ್ಗಳನ್ನು ಕವರ್ ಮಾಡಲಾಗಿದೆ ಅಂತ 2 ಡೀಟೇಲ್ ಆದಂತಹ ಕ್ವಶನ್ ಪೇಪರ್ ಅನಾಲಿಸಿಸ್ ವಿಡಿಯೋವನ್ನು ನಾನು ಇತ್ತೀಚೆಗೆ ಅಪ್ಲೋಡ್ ಮಾಡಿದ್ದೆ. ಸೊ ಈ ರಾಷ್ಟ್ರಂ ಫೋಕಸ್ನಲ್ಲಿ ಡಿಸ್ಕಸ್ ಮಾಡಿದಂತಹ ಎಲ್ಲ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಫಾಸ್ಟಾಗಿ ರಿವೈಸ್ ಮಾಡಲು ಅನುಕೂಲ ಆಗುವಂತೆ ಈ ಕ್ವಶನ್ ಆ್ಯಂಡ್ ಆನ್ಸರ್ ಫಾರ್ಮ್ಯಾಟ್ನಲ್ಲಿ ರಿವಿಷನ್ ಸೀರೀಸನ್ನು ಪ್ರಾರಂಭ ಮಾಡಲಾಗಿದೆ. ರಿವಿಷನ್ ಸೀರೀಸ್ನ ಮೊದಲನೇ ವಿಡಿಯೋ ಇದಾಗಿದ್ದು, ಇವತ್ತಿನ ಮೊದಲನೇ ರಿವಿಷನ್ ಪ್ರಶ್ನೆ ಏನು ಅಂತ ನೋಡೋಣ. ಡಿಸ್ಕಷನ್ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಆದಂತಹ ಅನೌನ್ಸ್ಮೆಂಟ್. KS ಪ್ರಿಲಿಮ್ಸ್ ಎಕ್ಸಾಮ್ಸ್ಗಳಿಗೆ ಸುಮಾರು 2 ಅಥವಾ 3 ತಿಂಗಳು ಬಾಕಿ ಇರುವುದರಿಂದ ರಾಷ್ಟ್ರಂ ಇನ್ಸ್ಟಿಟ್ಯೂಟ್ ಧಾರವಾಡನಲ್ಲಿ ಹೊಸ KS ಪ್ರಿಲಿಮ್ಸ್ ಕಮ್ ಮೇನ್ಸ್ ಬ್ಯಾಚ್ಗಳನ್ನು ಪ್ರಾರಂಭ ಮಾಡಲಾಗ್ತಾ ಇದೆ. ಇಂಟ್ರೆಸ್ಟ್ ಇರುವಂತಹ ಸೀರಿಯಸ್ ಅಭ್ಯರ್ಥಿಗಳು ಧಾರವಾಡದ ಸಪ್ತಾಪುರ್ ಲಾಸ್ಟ್ ಬಸ್ ಸ್ಟಾಪ್ ಬಳಿ ಇರುವಂತಹ ರಾಷ್ಟ್ರಂ ಇನ್ಸ್ಟಿಟ್ಯೂಟ್ ಬ್ರಾಂಚ್ಗೆ ಡೈರೆಕ್ಟಾಗಿ ಭೇಟಿ ನೀಡುವುದರ ಮೂಲಕ ಅಡ್ಮಿಷನನ್ನು ಮಾಡಬಹುದು. ಅಥವಾ ನಿಮಗೆ KS ರಿಲೇಟ್ ಆಗಿ ಯಾವುದೇ ಕ್ವೆರೀಸ್ಗಳಿವೆ, ಡೌಟ್ಸ್ಗಳಿವೆ ಅಂತಂದರೆ ಕೆಳಗೆ ತಿಳಿಸಲಾದಂತಹ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸುವುದರ ಮೂಲಕ ನಿಮ್ಮ ಕ್ವೆರೀಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಈ ಹೊಸ ಬ್ಯಾಚಸ್ಗಳಿಗೆ ಜಾಯಿನ್ ಆಗಬಹುದಾಗಿದೆ. ಇನ್ನು ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ. ಇತ್ತೀಚಿನ ಅಪ್ಡೇಟ್ಸ್ಗಳ ಪ್ರಕಾರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಪ್ರಮಾಣದಲ್ಲಿ ಭಾರತೀಯ ಷೇರು ಮಾರುಕಟ್ಟೆ ಯಾವ ರ್ಯಾಂಕನ್ನು ಪಡೆದುಕೊಂಡಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 1ನೇ ಸ್ಥಾನ, ಆಪ್ಷನ್ 2 2ನೇ ಸ್ಥಾನ, 3ನೇ ಸ್ಥಾನ ಅಥವಾ ಆಪ್ಷನ್ ಡಿ 4ನೇ ಸ್ಥಾನ ಅಂತ ನೀಡಲಾಗಿದ್ದು, ಸರಿಯಾದ ಉತ್ತರ ಆಪ್ಷನ್ ಡಿ. ಸುಮಾರು 5.5 ಟ್ರಿಲಿಯನ್ US$ಗಳಷ್ಟು ಮೌಲ್ಯದ ಭಾರತದ ಷೇರು ಮಾರುಕಟ್ಟೆ ಜಾಗತಿಕವಾಗಿ 4ನೇ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮೊದಲನೇ ಸ್ಥಾನದಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, 2ನೇ ಸ್ಥಾನದಲ್ಲಿ ಎರಡನೇ ಸ್ಥಾನದಲ್ಲಿ ಚೀನಾ, 3ನೇ ಸ್ಥಾನದಲ್ಲಿ ಜಪಾನ್ ಮತ್ತು 4ನೇ ಸ್ಥಾನದಲ್ಲಿ ಒಟ್ಟು 5.5 ಟ್ರಿಲಿಯನ್ US$ಗಳಷ್ಟು ಮಾರ್ಕೆಟ್ ಕ್ಯಾಪನ್ನು ಹೊಂದಿರುವಂಥ ಭಾರತ 4ನೇ ಸ್ಥಾನದ ಜಗತ್ತಿನ ಅತಿ ದೊಡ್ಡ ಷೇರು ಮಾರುಕಟ್ಟೆಯಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇದೇ ಸಂದರ್ಭದಲ್ಲಿ ಈ ಸೆನ್ಸೆಕ್ಸ್ ಕುರಿತಾಗಿ BSE, ನಿಫ್ಟಿ, NSE ಬಗ್ಗೆ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಂದಿನ ರಿವಿಷನ್ ಪ್ರಶ್ನೆ. CEPE ಅಥವಾ ಕಸ್ಟೋಡಿಯನ್ ಆಫ್ ಎನಿಮಿ ಪ್ರಾಪರ್ಟಿ ಫಾರ್ ಇಂಡಿಯಾ ಅನ್ನುವ ಸಂಸ್ಥೆ ಈ ಕೆಳಗಿನ ಯಾವ ಸಚಿವಾಲಯದ ಅಡಿಯಲ್ಲಿ ಅಥವಾ ಯಾವ ಪ್ರಾಧಿಕಾರದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ಆಪ್ಷನ್ 2 ರಕ್ಷಣಾ ಸಚಿವಾಲಯ, ಡಿಫೆನ್ಸ್ ಮಿನಿಸ್ಟ್ರಿ, ಆಪ್ಷನ್ 3 ಗೃಹ ವ್ಯವಹಾರಗಳ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಅಥವಾ ಆಪ್ಷನ್ 4 ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್ ಅಥವಾ ಪ್ರಧಾನಮಂತ್ರಿಗಳ ಕಚೇರಿ ಅಂತ ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, MHAO. ಗೃಹ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಕಸ್ಟೋಡಿಯನ್ ಆಫ್ ಎನಿಮಿ ಪ್ರಾಪರ್ಟಿ ಫಾರ್ ಇಂಡಿಯಾ ಅನ್ನುವ ಸಂಸ್ಥೆ ಕಾರ್ಯವನ್ನು ನಿರ್ವಹಿಸುತ್ತದೆ. ಈ PI ಅನ್ನುವ ಸಂಸ್ಥೆ ನ್ಯೂಸ್ನಲ್ಲಿ ಯಾಕೆ ಇತ್ತು ಅಂತಂದರೆ, ಭಾರತದಿಂದ ವಲಸೆ ಹೋಗಿ ಪಾಕಿಸ್ತಾನ್ ಮತ್ತು ಚೀನಾಗಳಲ್ಲಿ ಪೌರತ್ವವನ್ನು ಸಿಟಿಸನ್ಶಿಪ್ಪನ್ನು ಪಡೆದುಕೊಂಡಂತಹ ಜನರ ಭಾರತದಲ್ಲಿರುವಂತಹ ಆಸ್ತಿಗಳನ್ನು ಇತ್ತೀಚೆಗೆ ಹರಾಜು ಮಾಡಲಾಯಿತು. ಸೊ ಈ ಒಂದು ಹರಾಜು ಪ್ರಕ್ರಿಯೆಯನ್ನು ಮತ್ತು ಆ ಆಸ್ತಿಯನ್ನು ನಿಯಂತ್ರಣ ಮಾಡುವಂತಹ ಸಂಸ್ಥೆ ಯಾವುದು ಅಂತಂದರೆ ಕಸ್ಟೋಡಿಯನ್ ಆಫ್ ಎನಿಮಿ ಪ್ರಾಪರ್ಟಿ ಫಾರ್ ಇಂಡಿಯಾ. ಇದು ಗೃಹ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಒಂದು ಡಿಪಾರ್ಟ್ಮೆಂಟ್ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಅದೇ ರೀತಿಯಾಗಿ ಎನಿಮಿ ಪ್ರಾಪರ್ಟಿ ಅಂದರೆ ಏನು ಅಂತ ಕೂಡ ಕ್ಲಿಯರಾಗಿ ಅಬ್ಸರ್ವ್ ಮಾಡಿದ್ವಿ. ಸೊ ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಮುಂದಿನ ರಿವಿಷನ್ ಪ್ರಶ್ನೆ ಏನು ಅಂತಂದರೆ, ಕಾಶ್ಮೀರದ ಕಿರೀಟದಲ್ಲಿ ರತ್ನ, ಜಿವೆಲ್ ಇನ್ ದ ಕ್ರೌನ್ ಆಫ್ ಕಾಶ್ಮೀರ್ ಅಂತ ಈ ಕೆಳಗಿನ ಯಾವ ಸರೋವರವನ್ನು ಗುರುತಿಸಲಾಗುತ್ತೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ವೂಲರ್ ಸರೋವರ, ಆಪ್ಷನ್ 2 ದಾಲ್ ಸರೋವರ, ಆಪ್ಷನ್ 3 ನಾಗಿನ್ ಸರೋವರ ಅಥವಾ ಆಪ್ಷನ್ 4 ಮನ್ಸಾರ್ ಸರೋವರ ಅಂತ ಇದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2 ದಾಲ್ ಸರೋವರವನ್ನು
ಜಿವೆಲ್ ಇನ್ ದ ಕ್ರೌನ್ ಆಫ್ ಕಾಶ್ಮೀರ್ ಅಥವಾ ಕಾಶ್ಮೀರದ ಕಿರೀಟದಲ್ಲಿ ರತ್ನ ಅಥವಾ ಜಿವೆಲ್ ಆಫ್ ಶ್ರೀನಗರ್ ಅಂತ ಕೂಡ ಕರೀತಾರೆ. ಶ್ರೀನಗರದ ಆಭರಣ ಅಂತ ಕೂಡ ಈ ಸುಂದರವಾದಂತಹ ದಾಲ್ ಸರೋವರವನ್ನು ಗುರುತಿಸಲಾಗುತ್ತೆ. ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಪೀರ್ ಪಂಜಾಲ್ ಪರ್ವತಗಳಿಂದ ಆವೃತ್ತವಾದಂತಹ ಜಮ್ಮು ಕಾಶ್ಮೀರದ ಬೇಸಿಗೆ ರಾಜಧಾನಿಯಾಗಿ ಶ್ರೀನಗರದಲ್ಲಿ ಈ ದಾಲ್ ಸರೋವರವನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಮುಂದಿನ ರಿವಿಷನ್ ಪ್ರಶ್ನೆ, ಬೋಹೈ ಗಲ್ಫ್ ಅಂತ ಇತ್ತೀಚೆಗೆ ನ್ಯೂಸ್ನಲ್ಲಿತ್ತು. ಈ ಬೋಹೈ ಕೊಲ್ಲಿ ಯಾವ ದೇಶದಿಂದ ಸುತ್ತುವರಿದಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಜಪಾನ್, ಆಪ್ಷನ್ 2 ಇಂಡೋನೇಷ್ಯಾ, ಆಪ್ಷನ್ 3 ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಆಪ್ಷನ್ 4 ಚೀನಾ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 4. ಮ್ಯಾಪಿಂಗ್ ರಿಲೇಟ್ ಆದಂತಹ ಈ ಒಂದು ಬೋಹೈ ಗಲ್ಫ್ ಇತ್ತೀಚೆಗೆ ನ್ಯೂಸ್ನಲ್ಲಿತ್ತು. ಇದು ಚೀನಾದಿಂದ ಆವೃತ್ತವಾದಂತಹ ಚೀನಾದ ಈಶಾನ್ಯ ಗಡಿಯನ್ನು ಹಂಚಿಕೊಳ್ಳುವಂತಹ ಒಂದು ಗಲ್ಫ್ ಆಗಿದೆ, ಕೊಲ್ಲಿ ಪ್ರದೇಶವಾಗಿದೆ. ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಮ್ಯಾಪ್ನಲ್ಲಿ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ಬೋದು. ಚೀನಾದ ಈಶಾನ್ಯ ಭಾಗದಲ್ಲಿರುವಂತಹ ಬೀಜಿಂಗಿಗೆ, ಅಂದರೆ ಚೀನಾದ ಕ್ಯಾಪಿಟಲ್ ಆದಂತಹ ಬೀಜಿಂಗಿಗೆ ಅತಿ ಸಮೀಪವಾಗಿರುವಂತಹ ಒಂದು ವಾಟರ್ ಬಾಡಿ ಯಾವುದು ಅಂತಂದರೆ ಬೋಹೈ ಸಿ ಅಥವಾ ಬೋಹೈ ಗಲ್ಫ್ ಅಂತ. ಇದು ಈ ಹಳದಿ ಸಮುದ್ರದ ಭಾಗವಾಗಿ ಒಳಚಾಚಿಕೊಂಡಿರುವಂತಹ ಒಂದು ವಾಟರ್ ಬಾಡಿ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಈ ಬೋಹೈ ಗಲ್ಫನ್ನು ಬರ್ಡ್ ಸ್ಯಾಂಕ್ಚುರಿ ಅಂತ ಕೂಡ ಗುರುತಿಸಲಾಗುತ್ತೆ. ಸಾಕಷ್ಟು ವೈವಿಧ್ಯಮಯವಾದಂತಹ ಪಕ್ಷಿಗಳು ಈ ಬೋಹೈ ಗಲ್ಫ್ನಲ್ಲಿ ಗುರುತಿಸಲ್ಪಡುತ್ತವೆ. ಇತ್ತೀಚೆಗೆ ಈ ಒಂದು ಪ್ರದೇಶವನ್ನು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಥವಾ ವಿಶ್ವ ಪರಂಪರೆಯ ತಾಣ ಅಂತ ಇತ್ತೀಚೆಗೆ ಪಟ್ಟಿಯಲ್ಲಿ ಗುರುತಿಸಲಾಗಿದೆ ಅಂತ ನಾವು ಕಾಂಟೆಕ್ಸ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಬೋಹೈ ಗಲ್ಫ್ ಈಸ್ ಸರೌಂಡೆಡ್ ಬೈ ಚೀನಾ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಚೀನಾದ ಪ್ರಮುಖ ನದಿಯಾದಂಥ ಹ್ವಾಂಗ್ಹೈ ನದಿ ಕೂಡ ಈ ಬೋಹೈ ಸಿಯಲ್ಲಿ ಬಂದು ವಿಲೀನವಾಗುತ್ತದೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ವಿಟಮಿನ್ ಡಿ ಕೊರತೆಯಿಂದ ಈ ಕೆಳಗಿನ ಯಾವ ರೋಗ ಉಂಟಾಗುತ್ತೆ ಅಂತ ಪ್ರಶ್ನೆಯನ್ನು ಕೇಳಿದ್ದೆ. ಆಪ್ಷನ್ಸ್ಗಳಲ್ಲಿ ರಾತ್ರಿ ಕುರುಡುತನ ಅಥವಾ ಇರುಳು ಗುರುಡುತನ, ಆಪ್ಷನ್ 2 ರಿಕೆಟ್, ಆಪ್ಷನ್ 3 ಬೇರಿ, ಆಪ್ಷನ್ 4 ಪೆಲಾಗ್ರಾ ಅಂತ ನೀಡಲಾಗಿದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2. ವಿಟಮಿನ್ ಡಿ ಕೊರತೆಯಿಂದ ಚಿಕ್ಕ ಮಕ್ಕಳಲ್ಲಿ ಈ ರಿಕೆಟ್ಸ್ ಅನ್ನುವ ರೋಗ ಬರುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಉಳಿದಂತೆ ವಿಟಮಿನ್ ಎ ಕೊರತೆಯಿಂದ ಇರುಳು ಗುರುಡುತನ ಮತ್ತು ವಿಟಮಿನ್ ಬಿ ಕೊರತೆಯಿಂದ ಬೇರಿ ಅನ್ನುವ ರೋಗ ಮತ್ತು ವಿಟಮಿನ್ B3 ಈ ಒಂದು ಪೋಷಕಾಂಶದ ಕೊರತೆಯಿಂದ ಪೆಲಾಗ್ರಾ ಅನ್ನುವ ರೋಗ ಬರುವಂತಹ ಸಾಧ್ಯತೆ ಇದೆ ಅಂತ ನಾವು ಅಬ್ಸರ್ವ್ ಮಾಡಬೇಕು. ಸೊ ವಿಟಮಿನ್ ಡಿ ಕೊರತೆಯಿಂದ ರಿಕೆಟ್ಸ್ ಅನ್ನುವ ರೋಗ ಬರುತ್ತೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗಿತ್ತು. ಈ ವಿಟಮಿನ್ ಡಿ ಬಗ್ಗೆ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಸ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ನಮ್ಮ ಮಾನವನ ದೇಹದಲ್ಲಿ ಕ್ಯಾಲ್ಶಿಯಂ ಮತ್ತು ಫಾಸ್ಫೇಟ್ ಪ್ರಮಾಣಗಳನ್ನು ನಿಯಂತ್ರಿಸುವಂತಹ ನಿಟ್ಟಿನಲ್ಲಿ ಈ ಇನ್ಫ್ಲಮೇಷನ್ ಆಗಿರಬಹುದು ಮತ್ತು ಈ ಒಂದು ಮಾನವನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಆಗಿರ್ಬೋದು, ಮಾನವನ ಮೂಳೆಗಳು, ಹಲ್ಲುಗಳು ಮತ್ತು ಸ್ನಾಯುಗಳನ್ನು ಬಲಪಡಿಸುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಅಗತ್ಯವಾದಂತಹ ಪೋಷಕಾಂಶ ವಿಟಮಿನ್ ಡಿ ಅಂತ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ವಿಟಮಿನ್ ಡಿ ನೈಸರ್ಗಿಕವಾಗಿ ಈ ಸೂರ್ಯನ ಬೆಳಕಿನಲ್ಲಿ ಮೈ ಒಡ್ಡಿಕೊಂಡಾಗ ಈ ವಿಟಮಿನ್ ಡಿಯನ್ನು ಸಂಗ್ರಹಿಸುವುದರ ಮೂಲಕ ಮಾನವನ ಚರ್ಮದಲ್ಲಿ, ಕೊಬ್ಬಿನಲ್ಲಿ ಅಥವಾ ಫ್ಯಾಟ್ನಲ್ಲಿ ಈ ವಿಟಮಿನ್ ಡಿ ಸಂಗ್ರಹಿತವಾಗುತ್ತದೆ. ಸೂರ್ಯನ ಬೆಳಕು ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಈ ವಿಟಮಿನ್ ಡಿಯನ್ನು ರಿಲೀಸ್ ಮಾಡುವುದರ ಮೂಲಕ ಮಾನವನ ದೇಹಕ್ಕೆ ಈ ಪೋಷಕಾಂಶವನ್ನು ಅಥವಾ ವಿಟಮಿನ್ ಡಿಯನ್ನು ನೈಸರ್ಗಿಕವಾಗಿ ನಮ್ಮ ಮಾನವನ ದೇಹ ಪೂರೈಸುತ್ತದೆ ಅಥವಾ ಸಪ್ಲೈ ಮಾಡುತ್ತೆ ಅಂತ ನಾವು ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು. ಸೊ ಹೀಗಾಗಿ ಈ ಸೂರ್ಯನ ಬೆಳಕಿನ ಅವಶ್ಯಕತೆ ವಿಟಮಿನ್ ಡಿ ಕ್ರಿಯೇಟ್ ಆಗಬೇಕು ಅಂತಂದರೆ ಸಾಕಷ್ಟು ಅವಶ್ಯಕತೆ ಇರುತ್ತೆ. ಅದರ್ ದ್ಯಾನ್ ದ್ಯಾಟ್ ಈ ಎಕ್ಸ್ಟರ್ನಲ್ ಸೋರ್ಸಸ್ಗಳಿಂದ ಅಥವಾ ಇತರ ಆಹಾರದ ಮೂಲಗಳಿಂದ ಕೂಡ ಈ ವಿಟಮಿನ್ ಡಿಯನ್ನು ನಾವು
ಪಡೆದುಕೊಳ್ಳಬಹುದು. ಯಾವ ರೀತಿ ಅಂತಂದರೆ, ಈ ಹೆಚ್ಚಿನ ಕೊಬ್ಬಿನ ಅಂಶ ಇರುವಂತಹ ಮೀನುಗಳಾದಂತಹ ಸಾಲ್ಮನ್ ಆಗಿರ್ಬೋದು, ಮ್ಯಾಕೆರೆಲ್ ಆಗಿರ್ಬೋದು, ಟ್ಯೂನಾ ಆಗಿರ್ಬೋದು, ಮತ್ತು ಈ ಡೈರಿ ಉತ್ಪನ್ನಗಳನ್ನು ಸೇವಿಸುವುದಾಗಿರ್ಬೋದು, ಫೋರ್ಟಿಫೈಡ್ ಸೆರಿಯಲ್ಸ್ ಅಥವಾ ಬಲವರ್ಧಿತ ಧಾನ್ಯಗಳಾಗಿರ್ಬೋದು, ಈ ಮೊಟ್ಟೆಯಲ್ಲಿರುವಂಥ ಹಳದಿ ಭಾಗ ಆಗಿರ್ಬೋದು, ಮಶ್ರೂಮ್ಸ್ಗಳಾಗಿರ್ಬೋದು, ಈ ರೀತಿಯಾದಂತಹ ಆಹಾರಗಳ ಸೇವನೆಯ ಮೂಲಕ ನಾವು ಈ ವಿಟಮಿನ್ ಡಿ ಅನ್ನು ನಮ್ಮ ದೇಹಕ್ಕೆ ಪೂರೈಸಿಕೊಳ್ಳಬಹುದಾಗಿದೆ. ಈ ವಿಟಮಿನ್ ಡಿ ಕೊರತೆಯಿಂದ ಚಿಕ್ಕ ಮಕ್ಕಳಲ್ಲಿ ಮೂಳೆಗಳು ದುರ್ಬಲಗೊಳ್ಳುವುದರ ಮೂಲಕ ರಿಕೆಟ್ ಅನ್ನುವ ರೋಗ ಬಂದರೆ, ವಯಸ್ಕರಲ್ಲಿ ಆಸ್ಟಿಯೋಮಲಾಸಿಯಾ ಅನ್ನುವ ಈ ಒಂದು ರೋಗ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗುತ್ತೆ ವಿಟಮಿನ್ ಡಿ ಕೊರತೆಯಿಂದ ಅಂತ ನಾವು ಅಬ್ಸರ್ವ್ ಮಾಡಬೇಕು. ಸೊ ದ್ಯಾಟ್ ವಾಸ್ ಅಬೌಟ್ ಬ್ರೀಫ್ ಇನ್ಫಾರ್ಮೇಷನ್ ಅಬೌಟ್ ವಿಟಮಿನ್ ಡಿ. ಇದರ ಕೊರತೆಯಿಂದ ರಿಕೆಟ್ ಅನ್ನುವ ರೋಗ ಬರುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಈ ನಿಪುಣ್ ಭಾರತ್ ಮಿಷನ್ ಈ ಕೆಳಗಿನ ಯಾವ ವಯೋಮಾನದ ಶಾಲಾ ವಿದ್ಯಾರ್ಥಿಗಳ ಮೇಲೆ ಕೇಂದ್ರೀಕರಿಸುವಂತಹ ಒಂದು ಯೋಜನೆ ಆಗಿದೆ ಅಂತ ಗುರುತಿಸಬೇಕಾಗಿದೆ. ನಿಪುಣ್ ಭಾರತ್ ಮಿಷನ್ ಆಪ್ಷನ್ ಎ 1 ರಿಂದ 5 ವರ್ಷದ ವಯಸ್ಸಿನ ಮಕ್ಕಳು ಅಥವಾ ವಿದ್ಯಾರ್ಥಿಗಳು, ಆಪ್ಷನ್ ಬಿ 3 ರಿಂದ 9 ವರ್ಷದ ವಯಸ್ಸಿನ ಮಕ್ಕಳು, ಆಪ್ಷನ್ ಸಿ 6 ರಿಂದ 12 ವರ್ಷ ವಯಸ್ಸಿನ ಮಕ್ಕಳು, ಆಪ್ಷನ್ ಡಿ 10 ರಿಂದ 15 ವರ್ಷ ವಯಸ್ಸಿನ ಮಕ್ಕಳು ಅಂತ ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಬಿ, 3 ವರ್ಷದಿಂದ 3ನೇ ತರಗತಿಯವರೆಗೆ ಅಥವಾ 3 ವರ್ಷದಿಂದ 9ನೇ ವರ್ಷದ ವಯಸ್ಸಿನ ಮಕ್ಕಳಲ್ಲಿ ಅಥವಾ ಶಾಲಾ ವಿದ್ಯಾರ್ಥಿಗಳಲ್ಲಿ ಕಲಿಯುವಿಕೆಯನ್ನು, ಓದುವಿಕೆಯನ್ನು ಮತ್ತು ಸಂಖ್ಯಾಶಾಸ್ತ್ರವನ್ನು, ಫಂಡಮೆಂಟಲ್ ಲರ್ನಿಂಗ್ ಆ್ಯಂಡ್ ನ್ಯೂಮರಸಿ ಅನ್ನು ಪ್ರೋತ್ಸಾಹಿಸುವಂಥ ಉದ್ದೇಶದಿಂದ ನಿಪುಣ್ ಭಾರತ್ ಮಿಷನನ್ನು 2021ನೇ ಇಸವಿಯಲ್ಲಿ ಕೇಂದ್ರ ಶಿಕ್ಷಣ ಸಚಿವಾಲಯದ ಅಡಿಯಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ಪ್ರೊಫಿಷಿಯನ್ಸಿ ಇನ್ ರೀಡಿಂಗ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ನ್ಯೂಮರಸಿ, ನಿಪುಣ್ ಭಾರತ್ ಅನ್ನುವ ಈ ಯೋಜನೆಯನ್ನು ಸಮಗ್ರ ಶಿಕ್ಷಾ ಯೋಜನೆಯ ಅಡಿಯಲ್ಲಿ ಮಿನಿಸ್ಟ್ರಿ ಆಫ್ ಎಜುಕೇಷನ್ನ ಒಂದು ಮಾನಿಟರಿಂಗ್ನಲ್ಲಿ ಅಥವಾ ಅದರ ಒಂದು ಅನುಷ್ಠಾನಗೊಳಿಸುವಂತಹ ಏಜೆನ್ಸಿಯಾಗಿ 3 ರಿಂದ 9 ವರ್ಷದ ವಯಸ್ಸಿನ ಮಕ್ಕಳಲ್ಲಿ 3ನೇ ತರಗತಿಯವರೆಗೆ ಅಥವಾ 3 ರಿಂದ 9 ವರ್ಷದ ಮಕ್ಕಳಲ್ಲಿ ಕಲಿಯುವಿಕೆಯನ್ನು ಪ್ರೋತ್ಸಾಹಿಸುವಂಥ ಉದ್ದೇಶದಿಂದ ನಿಪುಣ್ ಭಾರತ್ ಮಿಷನನ್ನು 2021ರಲ್ಲಿ ಲಾಂಚ್ ಮಾಡಲಾಗಿತ್ತು. ಸೊ ಆಪ್ಷನ್ ಬಿ 3 to 9 ಇಯರ್ಸ್ ಈಸ್ ರೈಟ್ ಆನ್ಸರ್. ಮುಂದಿನ ರಿವಿಷನ್ ಪ್ರಶ್ನೆ, ಈ ಪೆರಿಯಾರ್ ಹುಲಿ ಸಂರಕ್ಷಿತ ಪ್ರದೇಶ ಭಾರತದ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಇದೆ. ಪೆರಿಯಾರ್ ಟೈಗರ್ ರಿಸರ್ವ್, ಆಪ್ಷನ್ 1 ತಮಿಳುನಾಡು, ಆಪ್ಷನ್ 2 ಆಂಧ್ರ ಪ್ರದೇಶ್, ಆಪ್ಷನ್ 3 ಕೇರಳ ಅಥವಾ ಆಪ್ಷನ್ 4 ತೆಲಂಗಾಣ ಅಂತ ನೀಡಲಾಗಿದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ಕೇರಳದಲ್ಲಿ ಈ ಪೆರಿಯಾರ್ ಹುಲಿ ಸಂರಕ್ಷಿತ ಪ್ರದೇಶ ಲೊಕೇಟ್ ಆಗಿದೆ. ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಪೆರಿಯಾರ್ ನದಿಯ ಸುತ್ತಮುತ್ತಲೂ ಇರುವಂತಹ ಈ ಅರಣ್ಯ ಪ್ರದೇಶವನ್ನು 1978ರಲ್ಲಿ ಪೆರಿಯಾರ್ ಟೈಗರ್ ರಿಸರ್ವ್ ಅಂತ ಘೋಷಣೆ ಮಾಡಲಾಗುತ್ತೆ. ಇದು ಪಶ್ಚಿಮ ಘಟ್ಟಗಳಲ್ಲಿ ಅಂದರೆ ಕೇರಳ ಭಾಗದ ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವಂತಹ ಒಂದು ಹುಲಿ ಸಂರಕ್ಷಿತ ಪ್ರದೇಶ ಆಗಿದೆ. ಮುಂದಿನ ರಿವಿಷನ್ ಪ್ರಶ್ನೆ, ಭಾರತದಲ್ಲಿ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಯಾರನ್ನ ಕರೀತಾರೆ ಅಂತ ಪ್ರಶ್ನೆ ಇದೆ. ಸಿಂಪಲ್ ಪ್ರಶ್ನೆ. ಆಪ್ಷನ್ 1 ಡಾಕ್ಟರ್ MS ಸ್ವಾಮಿನಾಥನ್, ಆಪ್ಷನ್ 2 ಡಾಕ್ಟರ್ APJ ಅಬ್ದುಲ್ ಕಲಾಂ, ಆಪ್ಷನ್ ಸಿ ಸುಬ್ರಹ್ಮಣ್ಯಂ ಅಥವಾ ಆಪ್ಷನ್ 4 ವಿಕ್ರಮ್ ಸಾರಾಭಾಯ್ ಅಂತ ನೀಡಲಾಗಿದೆ. ಸರಿಯಾದ ಉತ್ತರ ಆಪ್ಷನ್ 1 ಡಾಕ್ಟರ್ MS ಸ್ವಾಮಿನಾಥನ್ ಅವರು ಹಸಿರು ಕ್ರಾಂತಿಗೆ ನೀಡಿದಂತಹ ಕೊಡುಗೆಯನ್ನು ಗಮನಿಸಿ ಇವರನ್ನು ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಅಂತ ಗುರುತಿಸಲಾಗುತ್ತೆ. ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಆಗಸ್ಟ್ 7, 1925ನೇ ಇಸವಿಯಲ್ಲಿ MS ಸ್ವಾಮಿನಾಥನ್ ಅವರು ತಮಿಳುನಾಡಿನಲ್ಲಿ ಜನಿಸ್ತಾರೆ. ಆಗಸ್ಟ್ 7ನೇ ತಾರೀಕಿನಂದು ಇವರ ಜನ್ಮದಿನವನ್ನು ಆಚರಿಸಲಾಗುತ್ತೆ. 2024ನೇ ಇಸವಿಯಲ್ಲಿ ಮರಣೋತ್ತರವಾಗಿ ಇವರಿಗೆ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದಂತಹ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಮುಂದಿನ ರಿವಿಷನ್ ಪ್ರಶ್ನೆ, ಹಿರೋಶಿಮಾದ ಮೇಲೆ ಹಾಕಲಾದಂತಹ ಪರಮಾಣು ಬಾಂಬ್ನ ಹೆಸರೇನು? ನಮಗೆಲ್ಲ ಗೊತ್ತು, ಆಗಸ್ಟ್ 6, 1945ನೇ ಇಸವಿಯಲ್ಲಿ ಅಮೆರಿಕಾದಿಂದ ಹಿರೋಶಿಮಾ ನಗರದ ಮೇಲೆ ಪರಮಾಣು ಬಾಂಬನ್ನು, ಅಟಾಮಿಕ್ ಬಾಂಬನ್ನು ಹಾಕಲಾಗಿತ್ತು. ಸೊ ಆ ಬಾಂಬಿನ ಹೆಸರೇನು ಅಂತ ಗುರುತಿಸಬೇಕು.
ಆಪ್ಷನ್ ಎ ಫ್ಯಾಟ್ ಮ್ಯಾನ್, ಆಪ್ಷನ್ 2 ಚಿಕ್ಕ ಹುಡುಗ ಅಥವಾ ಲಿಟಲ್ ಬಾಯ್, ಆಪ್ಷನ್ ಸಿ ಟ್ರಿನಿಟಿ ಅಥವಾ ಆಪ್ಷನ್ ಡಿ ಎನೋಲಾ ಗೇ ಅಂತ ನೀಡಲಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಬಿ ಲಿಟಲ್ ಬಾಯ್ ಅನ್ನುವ ಈ ಪರಮಾಣು ಬಾಂಬನ್ನು ಹಿರೋಶಿಮಾ ನಗರದ ಮೇಲೆ ಹಾಕಲಾಗಿತ್ತು. ಆ ನಗರದ 40% ಜನ ಸಾವನ್ನಪ್ಪಿದ್ರು ಈ ಪರಮಾಣು ಬಾಂಬಿನ ಪ್ರಭಾವಕ್ಕೆ ಒಳಗಾಗಿ. ಆಗಸ್ಟ್ 6, 1945 ಇಸವಿಯಲ್ಲಿ ಈ ಒಂದು ಆಟಮ್ ಬಾಂಬನ್ನು ಹಾಕಲಾಗಿತ್ತು. ಸೊ ಆ ಒಂದು ದಿನವನ್ನು ಹಿರೋಶಿಮಾ ದಿನ ಅಂತ ಜಾಗತಿಕವಾಗಿ ಈ ಪರಮಾಣು ಬಾಂಬಿನ ಜಾಗೃತಿಯ ಕುರಿತಾಗಿ ಮತ್ತು ವಿಶ್ವ ಶಾಂತಿಯ ಸ್ಥಾಪನೆಯ ಕುರಿತಾಗಿ ಆಚರಿಸಲಾಗುತ್ತದೆ. ಲಿಟಲ್ ಬಾಯ್. ಭಾರತದ ಈ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರದ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದೆ. ಈ ಭಾರತೀಯ ಜನೌಷಧಿ ಕೇಂದ್ರ ಯೋಜನೆಯನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ 2002, ಆಪ್ಷನ್ 2 2008, ಆಪ್ಷನ್ 3 2014 ಅಥವಾ ಆಪ್ಷನ್ 4 2020 ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2. 2008ನೇ ಇಸವಿಯಲ್ಲಿ ಈ ಭಾರತೀಯ ಜನೌಷಧಿ ಪರಿಯೋಜನಾ ಅನ್ನುವ ಒಂದು ಸ್ಕೀಮ್ನ ಅಡಿಯಲ್ಲಿ ಈ ಭಾರತೀಯ ಜನೌಷಧಿ ಕೇಂದ್ರವನ್ನು ಸ್ಥಾಪನೆ ಮಾಡಲಾಗುತ್ತೆ. ಇದರ ಬಗ್ಗೆ ಡೀಟೇಲ್ ಆದಂತಹ ಮಾಹಿತಿಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ನಮ್ಮ ಈ ರಾಸಾಯನಿಕಗಳು ಮತ್ತು ರಸಗೊಬ್ಬರ ಸಚಿವಾಲಯದ ಅಡಿಯಲ್ಲಿ ಕೇಂದ್ರ ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ ಮಿನಿಸ್ಟ್ರಿಯ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಈ ಫಾರ್ಮಾಸ್ಯೂಟಿಕಲ್ ಡಿಪಾರ್ಟ್ಮೆಂಟ್ನ ಒಂದು ಮಾನಿಟರಿಂಗ್ನಲ್ಲಿ 2008ನೇ ಇಸವಿ ನವೆಂಬರ್ ತಿಂಗಳಲ್ಲಿ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರವನ್ನು ಸ್ಥಾಪನೆ ಮಾಡುವಂತಹ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ. ಅಂಡರ್ ದ ಪ್ರೋಗ್ರಾಮ್ ಆಫ್ ಪ್ರಧಾನಮಂತ್ರಿ ಜನೌಷಧಿ ಪರಿಯೋಜನಾ ಅನ್ನುವ ಈ ಒಂದು ಯೋಜನೆಯ ಅಡಿಯಲ್ಲಿ ಈ ಜನೌಷಧಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಗುತ್ತೆ. ಈ ಜನೌಷಧಿ ಕೇಂದ್ರಗಳು ಅಂದರೆ ಏನು ಅಂತ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಮಾರುಕಟ್ಟೆಯಲ್ಲಿ ಲಭ್ಯವಿರುವಂತಹ ಈ ಬ್ರ್ಯಾಂಡೆಡ್ ಔಷಧಿಗಳಿಗೆ ಇಕ್ವಿವೆಲೆಂಟ್ ಆದಂತಹ ಅದಕ್ಕೆ ಸಮವಾದಂತಹ ಒಂದು ಕ್ವಾಲಿಟಿ ಮತ್ತು ಎಫೆಕ್ಟಿವ್ನೆಸ್ಸನ್ನು ಹೊಂದಿರುವಂತಹ ಅಥವಾ ಈ ಗುಣಮಟ್ಟ ಮತ್ತು ಪರಿಣಾಮಕಾರಿತ್ವವನ್ನು ಹೊಂದಿರುವಂತಹ ಈ ಜೆನೆರಿಕ್ ಔಷಧಗಳನ್ನು ಬಡ ಜನರಿಗೆ ಅಥವಾ ಭಾರತದಾದ್ಯಂತ ಎಲ್ಲ ಜನರಿಗೂ ಕೂಡ ಕೈಗೆಟುಕುವಂತಹ ಕಡಿಮೆ ದರದಲ್ಲಿ ಈ ಒಂದು ಗುಣಮಟ್ಟದ ಔಷಧವನ್ನು ಒದಗಿಸುವಂತಹ ಅಥವಾ ಜೆನೆರಿಕ್ ಔಷಧವನ್ನು ಒದಗಿಸುವಂತಹ ಒಂದು ಔಷಧ ಕೇಂದ್ರಗಳನ್ನು ಭಾರತೀಯ ಜನೌಷಧಿ ಕೇಂದ್ರ ಅಂತ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. 2008ನೇ ಇಸವಿಯಲ್ಲಿ ಈ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರಗಳ ಒಂದು ಸ್ಥಾಪನೆಯನ್ನು ಪ್ರಾರಂಭಿಸಲಾಗಿತ್ತು. ಅಂಡರ್ ದ ಮಿನಿಸ್ಟ್ರಿ ಆಫ್ ಕೆಮಿಕಲ್ ಆ್ಯಂಡ್ ಫರ್ಟಿಲೈಸರ್ ಆ್ಯಂಡ್ ಡಿಪಾರ್ಟ್ಮೆಂಟ್ ಯಾವುದು ಅಂತಂದರೆ ಫಾರ್ಮಾಸ್ಯೂಟಿಕಲ್ ಅನ್ನುವ ಈ ಹೆಸರಿನ ಡಿಪಾರ್ಟ್ಮೆಂಟ್ನ ಅಡಿಯಲ್ಲಿ. ಇದರ ಮೂಲಕ ದೇಶದಾದ್ಯಂತ ಎಲ್ಲ ಜನರಿಗೂ ಕೂಡ ಔಟ್ ಆಫ್ ದ ಪಾಕೆಟ್ ಎಕ್ಸ್ಪೆಂಡಿಚರ್ಸ್ಗಳನ್ನು ಅಥವಾ ಅವರ ಜೇಬಿನಿಂದ ಹೊರಗಿನ ವೆಚ್ಚವನ್ನು ಕಡಿಮೆ ಮಾಡುವಂತಹ ಗುರಿಯನ್ನು ಈ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರಗಳು ಹೊಂದಿವೆ ಅಂತ ನಾವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಸೊ 2008 ಈಸ್ ರೈಟ್ ಆನ್ಸರ್. ನಮ್ಮ ಭಾರತದ ಸಂವಿಧಾನದ ಆರ್ಟಿಕಲ್ 311 ಅಡಿಯಲ್ಲಿ ಆರ್ಟಿಕಲ್ 311 ವಿಧಿಯ ಅಡಿಯಲ್ಲಿ ಸರ್ಕಾರಿ ನೌಕರರಿಗೆ ಈ ಕೆಳಗಿನ ಯಾವ ಒಂದು ವಿಷಯವನ್ನು ಖಾತ್ರಿಪಡಿಸಲಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವಂತಹ ಹಕ್ಕನ್ನು ಸರ್ಕಾರಿ ನೌಕರರಿಗೆ ನೀಡಲಾಗಿದೆ ಅಂತ ಇದೆ. ಆಪ್ಷನ್ ಬಿ ಸರ್ಕಾರಿ ನೌಕರರನ್ನು ಅನಿಯಂತ್ರಿತ ವಜಾ ವಿರುದ್ಧ ರಕ್ಷಣೆ ಮಾಡುತ್ತದೆ, ಆರ್ಟಿಕಲ್ 311 ಅಂತ ಇದೆ. ಆಪ್ಷನ್ ಸಿ ಯೂನಿಯನ್ ಅಥವಾ ಒಕ್ಕೂಟವನ್ನು ರಚಿಸುವಂತಹ ಹಕ್ಕನ್ನು ಒದಗಿಸುತ್ತದೆ ಅಂತ ಇದೆ. ಆಪ್ಷನ್ ಡಿ ವಾಕ್ ಸ್ವಾತಂತ್ರ್ಯವನ್ನು ಈ ಆರ್ಟಿಕಲ್ 311 ಅಡಿಯಲ್ಲಿ ಸರ್ಕಾರಿ ನೌಕರರಿಗೆ ನೀಡಲಾಗಿದೆ ಅಂತ ಆಪ್ಷನ್ಸನ್ನು ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಬಿ. ಭಾರತದ ಸಂವಿಧಾನದ ಆರ್ಟಿಕಲ್ 311 ಅಡಿಯಲ್ಲಿ ಅನಿಯಂತ್ರಿತ ವಜಾ ವಿರುದ್ಧ ಸರ್ಕಾರಿ ನೌಕರರನ್ನು ರಕ್ಷಣೆ ಮಾಡುತ್ತದೆ. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಭಾರತದ ಈ ಯೂನಿಯನ್ ಅಥವಾ
ಆಲ್ ಇಂಡಿಯಾ ಸರ್ವಿಸಸ್ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರದಲ್ಲಿ ಸೇವೆಯನ್ನು ಗೈತಾ ಇರುವಂತಹ ಸರ್ಕಾರಿ ನೌಕರರ ವಿರುದ್ಧ ಒಂದು ಜಾಬ್ ಸೆಕ್ಯುರಿಟಿಯನ್ನು ಒದಗಿಸುವಂತಹ ಅಥವಾ ನೌಕರರ ಪರವಾಗಿ ಜಾಬ್ ಸೆಕ್ಯುರಿಟಿಯನ್ನು ಒದಗಿಸುವಂತಹ ಒಂದು ಆರ್ಟಿಕಲ್ ಯಾವುದು ಅಂತಂದರೆ ಆರ್ಟಿಕಲ್ 311 ಅಂತ ನಾವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನೆನ್ಪಿಟ್ಕೋಬೇಕು. ವೆರಿ ಇಂಪಾರ್ಟೆಂಟ್. ಈ ಆರ್ಟಿಕಲ್ 311ರ ಅಡಿಯಲ್ಲಿ ಯಾವುದೇ ರೀತಿಯಾಗಿ ಸರ್ಕಾರಿ ನೌಕರನ ವಿರುದ್ಧ ಅವರ ಮೇಲೆ ಯಾವುದೇ ಆರೋಪವನ್ನು ಮಾಡಿ ಅನಿಯಂತ್ರಿತವಾಗಿ ಅವರನ್ನು ವಜಾಗೊಳಿಸುವುದಾಗಿರ್ಬೋದು, ಅಂದರೆ ಸಸ್ಪೆಂಡ್ ಮಾಡುವುದಾಗಿರ್ಬೋದು, ಅವರನ್ನು ಈ ತೆಗೆದು ಹಾಕುವುದಾಗಿರ್ಬೋದು ಕೆಲಸದಿಂದ, ಮತ್ತು ತಮ್ಮ ಕಾರ್ಯದಲ್ಲಿ ಶ್ರೇಣಿಯನ್ನು ಕಡಿಮೆ ಮಾಡುವುದು ಅಥವಾ ಡಿಮೋಷನ್ ಮಾಡುವುದಾಗಿರ್ಬೋದು, ಈ ರೀತಿಯಾದಂತಹ ಕ್ರಮಗಳನ್ನು ಕೈಗೊಳ್ಳುವುದಕ್ಕೆ ಒಂದು ವಿಶೇಷವಾದಂತಹ ಪ್ರೊವಿಷನ್ನನ್ನು ನೀಡಲಾಗಿದೆ. ಒಂದು ಕ್ರಮಬದ್ಧವಾದಂತಹ ಪ್ರೊಸೀಜರ್ಸ್ಗಳನ್ನು, ಕಾರ್ಯವಿಧಾನಗಳನ್ನು ಆರ್ಟಿಕಲ್ 311ರಲ್ಲಿ ಒದಗಿಸಲಾಗಿದೆ. ಸೊ ಇದರ ಮೂಲಕ ಭಾರತದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಸರ್ಕಾರಿ ನೌಕರರಿಗೆ ಒಂದು ಜಾಬ್ ಸೆಕ್ಯುರಿಟಿಯನ್ನು ಒದಗಿಸಲಾಗಿದೆ ಅಂತ ನಾವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ಬೋದು. ಸೊ ಆರ್ಟಿಕಲ್ 311 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಮುಂದಿನ ರಿವಿಷನ್ ಪ್ರಶ್ನೆ, ಪೊಬಿಟೋರಾ ವನ್ಯಜೀವಿ ಅಭಯಾರಣ್ಯ ಭಾರತದ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಪಶ್ಚಿಮ ಬಂಗಾಳ, ಆಪ್ಷನ್ 2 ಅಸ್ಸಾಂ, ಆಪ್ಷನ್ ಸಿ ಮೇಘಾಲಯ ಅಥವಾ ಆಪ್ಷನ್ ಡಿ ಅರುಣಾಚಲ್ ಪ್ರದೇಶ್ ಅಂತ ಇದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಬಿ, ಅಸ್ಸಾಂನಲ್ಲಿ ಈ ಪೊಬಿಟೋರಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಲೊಕೇಟ್ ಆಗಿದೆ. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಬ್ರಹ್ಮಪುತ್ರ ನದಿಯ ದಂಡೆಯಲ್ಲಿ ಅಸ್ಸಾಂನ ಗುವಾಹತಿ ಪಕ್ಕದಲ್ಲಿರುವಂತಹ ಮೋರಿಗಾಂವ್ ಜಿಲ್ಲೆಯಲ್ಲಿ ಈ ಪೊಬಿಟೋರಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಲೊಕೇಟ್ ಆಗಿದೆ ಅನ್ನೋದು ಇಂಪಾರ್ಟೆಂಟ್ ಆದಂತಹ ಮಾಹಿತಿಯಾಗಿದೆ. ನಮ್ಮ ಭಾರತದ ಪ್ರಸಿದ್ಧವಾದಂತಹ ಒಂದು ಕೊಂಬಿನ ಗೆಂಡಾಮೃಗಗಳ ಅತಿ ಹೆಚ್ಚಿನ ಸಾಂದ್ರತೆಯನ್ನು ಹೊಂದಿರುವಂತಹ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಯಾವುದು ಅಂತಂದರೆ ಅಸ್ಸಾಂನ ಪೊಬಿಟೋರಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ನಾವು ನೆನ್ಪಿಟ್ಕೋಬೇಕು. ಇತ್ತೀಚೆಗೆ ಈ ಅಭಯಾರಣ್ಯದಲ್ಲಿ ಮಾವುತನನ್ನು ಕಾಡಾನೆಯೊಂದು ತುಳಿದು ಕೊಂದಿದೆ ಅಂತ ನಾವು ಕಾಂಟೆಕ್ಸ್ಟನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಂದಿನ ರಿವಿಷನ್ ಪ್ರಶ್ನೆ, ಈ ಬ್ರಾಹ್ಮಣಿ ನದಿಯು ಪ್ರಾಥಮಿಕವಾಗಿ ಭಾರತದ ಯಾವ ರಾಜ್ಯದ ಮೂಲಕ ಹರಿಯುತ್ತದೆ ಅಂತ ಪ್ರಶ್ನೆ ಇದೆ. ಬ್ರಾಹ್ಮಣಿ ನದಿಯ ಬಗ್ಗೆ ಪ್ರಶ್ನೆ ಇದೆ. ಆಪ್ಷನ್ ಎ ಮಹಾರಾಷ್ಟ್ರ, ಆಪ್ಷನ್ ಬಿ ಒಡಿಶಾ, ಆಪ್ಷನ್ ಸಿ ಪಶ್ಚಿಮ ಬಂಗಾಳ ಅಥವಾ ಆಪ್ಷನ್ ಡಿ ಆಂಧ್ರ ಪ್ರದೇಶ್ ಅಂತ ನೀಡಲಾಗಿದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಬಿ, ಒಡಿಶಾದಲ್ಲಿ ಹರಿಯುವುದರ ಮೂಲಕ ಬ್ರಾಹ್ಮಣಿ ನದಿ ಬೇ ಆಫ್ ಬೆಂಗಾಲ್ ಅಥವಾ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯಲ್ಲಿ ಹುಟ್ಟುವಂತಹ ಸಂಖ ಮತ್ತು ದಕ್ಷಿಣ ಕೋಯಲ್ ಅನ್ನುವ ಈ ಎರಡು ನದಿಗಳ ಸಂಗಮದಿಂದ ರೂಪುಗೊಳ್ಳುವಂತಹ ನದಿ ಬ್ರಾಹ್ಮಣಿ ನದಿ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಈ ಒಡಿಶಾದ ಪ್ರಮುಖ ನದಿಯಾದಂತಹ ಮಹಾನದಿಯ ಪ್ಯಾರಲಲ್ ಆಗಿ ಸಮಾನಾಂತರವಾಗಿ ಹರಿಯುವಂತಹ ಬ್ರಾಹ್ಮಣಿ ನದಿ ಒಡಿಶಾದ ಒಂದು ಪ್ರಮುಖವಾದಂತಹ ನದಿ ಆಗಿದೆ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸುಮಾರು 799 ಕಿಲೋಮೀಟರ್ಗಳಷ್ಟು ದೂರವನ್ನು ಈ ಬ್ರಾಹ್ಮಣಿ ನದಿ ಹರಿಯುತ್ತದೆ ಅಥವಾ ಕ್ರಮಿಸುತ್ತದೆ. ಮುಂದಿನ ರಿವಿಷನ್ ಪ್ರಶ್ನೆ, ಈ ಕೆಳಗಿನ ಯಾವ ರಾಜ್ಯದಲ್ಲಿ ಭಗತ್ ಬುಡಕಟ್ಟು ಸಮುದಾಯದವರು ವಾಸಿಸ್ತಾರೆ ಪ್ರಿಡಾಮಿನೆಂಟ್ಲಿ ಅಥವಾ ಹೆಚ್ಚಿನ ಸಂಖ್ಯೆಯಲ್ಲಿ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಆಂಧ್ರ ಪ್ರದೇಶ್, ಆಪ್ಷನ್ 2 ತಮಿಳುನಾಡು, ಆಪ್ಷನ್ 3 ಮಧ್ಯಪ್ರದೇಶ್ ಅಥವಾ ಆಪ್ಷನ್ 4 ಬಿಹಾರ್ ಅಂತ ನೀಡಲಾಗಿದೆ. ಸರಿಯಾದ ಉತ್ತರ ಏನು ಅಂತಂದರೆ ಭಾರತದ ಆಂಧ್ರ ಪ್ರದೇಶ್ ಮತ್ತು ಒಡಿಶಾ ರಾಜ್ಯಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಗತ್ ಬುಡಕಟ್ಟು ಸಮುದಾಯದವರು ವಾಸಿಸುತ್ತಾರೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಒಡಿಶಾ ರಾಜ್ಯದಿಂದ 1975-76ನೇ ಇಸವಿಯಲ್ಲಿ ಆಂಧ್ರ ಪ್ರದೇಶಕ್ಕೆ ತೆರಳಿ ಆಂಧ್ರ ಪ್ರದೇಶದಲ್ಲಿ ವಿಶಾಖಪಟ್ಟಣಂ ಬಳಿ ಲೋವರ್ ಸಿಲೇರು ಅನ್ನುವ ಜಲವಿದ್ಯುತ್ ಸ್ಥಾವರವನ್ನು ಸ್ಥಾಪನೆ ಮಾಡಲು ಕಾಂಟ್ರಿಬ್ಯೂಟ್ ಮಾಡಿದಂತಹ ಈ ಭಗತ್ ಬುಡಕಟ್ಟು ಸಮುದಾಯದವರು 50 ವರ್ಷಗಳ ನಂತರವೂ ಕೂಡ ಕತ್ತಲೆಯಲ್ಲಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಅಂತ ನ್ಯೂಸ್ನಲ್ಲಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಭಗತ್ ಬುಡಕಟ್ಟು ಸಮುದಾಯ ನೆನ್ಪಿಟ್ಕೊಳ್ಳಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಈಗ ಡಿಸ್ಕಸ್ ಮಾಡಿದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳ PDF ನೋಟ್ಸನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ರಾಷ್ಟ್ರಂ ಇನ್ಸ್ಟಿಟ್ಯೂಟ್ನ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ನೀಡಲಾಗಿದೆ.
ಅದೇ ರೀತಿಯಾಗಿ ಡಿಸ್ಕಷನ್ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಯಾವುದೇ ಸಜೆಷನ್ಸ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಮತ್ತು ಈ ಕಂಟೆಂಟನ್ನು ವೆರಿ ಇಂಪಾರ್ಟೆಂಟ್ ಆಗಿ ನಿಮ್ಮ ಎಲ್ಲ ಫ್ರೆಂಡ್ಸ್ ಮತ್ತು ಅಸ್ಪಿರೆಂಟ್ಸ್ಗಳ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಅ ನೈಸ್ ಡೇ.